ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಬುಧವಾರ ಯಾಕೆ ನಾವು ಗಣಪತಿ ಪೂಜೆನ ಮಾಡಬೇಕು, ಏನು ವಿಶೇಷತೆಗಳಿರುತ್ತೆ, ನಾವು ಮೊದಲನೇದಾಗಿ ಗಣಪತಿ ಪೂಜೆನ ಮಾಡಬೇಕು ಯಾಕೆ, ಇನ್ನು ಮಕ್ಕಳು ಓದೋದ್ರಲ್ಲಿ ಹಿಂದೆ ಇರ್ತಾರೆ ಮತ್ತು ಓದಿದ್ದೆಲ್ಲ ತಲೆಗೆ ಹತ್ತಾ ಇರಲ್ಲ ಅಂಥವ್ರು ಏನು ಮಾಡಬೇಕು, ಯಾರ ಅನುಗ್ರಹ ಬೇಕು, ಇನ್ನು ಮನೆಯಲ್ಲಿ ತುಂಬಾ ತೊಂದರೆ ಇದೆ, ಅಡೆತಡೆಗಳು ಬರ್ತಾ ಇದೆ, ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂತಂದರೆ ಏನು ಮಾಡಬೇಕು, ಈ ಒಂದು ಅದ್ಭುತವಾದಂತಹ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ಬೇಡಿದಂತಹ ಅಂದರೆ ನಾವು ಬೇಡಿದಂಥ ವರಗಳು ನಮಗೆ ಕೊಡ್ತಾರೆ. ಈ ಎಲ್ಲ ಉಪಯುಕ್ತ ಮಾಹಿತಿ ನಾನು ನಿಮ್ಮೊಂದಿಗೆ ತಿಳಿಸ್ತಾ ಇದ್ದೀನಿ. ಈ ದಿವಸ ಕೂಡ ನಾನು ತುಂಬಾ ಉಪಯೋಗ ಆಗುವಂಥ ಮಾಹಿತಿನ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಈ ದಿವಸ ನಾನು 21 ಬುಧವಾರ ಮಾಡುವಂಥ ಗಣಪತಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬುಧವಾರ ದಿವಸ ಗಣಪತಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬುಧವಾರ ಯಾಕೆ ನಾವು ಗಣಪತಿ ಪೂಜೆನ ಮಾಡಬೇಕು, ಏನು ವಿಶೇಷತೆಗಳಿರುತ್ತೆ. ಬುಧವಾರ ಗಣೇಶನಿಗೆ ತುಂಬ ಶ್ರೇಷ್ಠವಾದ ದಿನ. ಇದೇನಪ್ಪ ಹೀಗೆ ಹೇಳ್ತಾ ಇದ್ದಾರಲ್ಲ, ಮಂಗಳವಾರ ಅಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಬುಧವಾರ ಗಣಪತಿ ಪೂಜೆ ಮಾಡೋದ್ರಿಂದ ಎಲ್ಲ ವಿಘ್ನಗಳು ದೂರ ಆಗುತ್ತೆ. ನಾವು ಅಂದ್ಕೊಂಡಿರುವಂಥ ಕಾರ್ಯಗಳು ತುಂಬ ಬೇಗನೆ ಕೈಗೂಡುತ್ತೆ. ಹಾಗೆಯೇ ವಿದ್ಯಾರ್ಥಿಗಳಿಗೆ ವಿದ್ಯೆ ಜ್ಞಾನ ಜಾಸ್ತಿ ಆಗುತ್ತೆ. ಹಾಗಾಗಿ ಬುಧವಾರ ತುಂಬ ವಿಶೇಷವಾದ ದಿನ. ವಿಘ್ನ ನಿವಾರಕನಾದಂತಹ ಸಿದ್ಧಿ ಪ್ರಧಾನನಾದಂತಹ ವಿನಾಯಕನನ್ನ ಬುಧವಾರ ದಿವಸ ಪೂಜೆ ಮಾಡೋದು ತುಂಬಾನೇ ವಿಶೇಷತೆ. ನಾವು ಯಾವುದೇ ಒಂದು ಪೂಜೆ ವ್ರತಗಳು ಏನೇ ಮಾಡಿದ್ರು ನಾವು ಮೊದಲನೇದಾಗಿ ಗಣಪತಿ ಪೂಜೆನ ಮಾಡ್ತೀವಿ. ಯಾಕಂತ ಅಂದರೆ ಆ ಪೂಜೆಗೆ ಯಾವುದೇ ಥರ ಒಂದು ವಿಘ್ನಗಳು ಬರಬಾರ್ದು ಅಂತ ಪೂಜೆನ ಶುರು ಮಾಡಿರ್ತೀವಿ. ಅರ್ಧಕ್ಕೆ ನಿಂತೋಗುವಂಥದ್ದು, ಇನ್ನೇನೋ ವಿಘ್ನಗಳು ಬರೋದು, ಈ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು ಮೊದಲನೇದಾಗಿ ಗಣಪತಿ ಪೂಜೆನ ಮಾಡಿಬಿಟ್ಟು ನಂತರ ಬೇರೆ ದೇವ್ರನ್ನ ಪೂಜೆನ ಮಾಡ್ತೀವಿ. ಪ್ರಥಮ ಪೂಜಾಧಿಪತಿ ಅಂತಲೇ ಹೇಳ್ಬೋದು. ಮೊದಲ ಪೂಜೆಯನ್ನು ವಿಘ್ನೇಶ್ವರನೇ ತಗೊಳ್ತಾರೆ. ವಿಘ್ನರಾಜನಾಗಿರುವಂಥ ಗಣಪತಿಯನ್ನು, ಜ್ಞಾನದ ಅಧಿಪತಿಯಾದಂತಹ ಗಣೇಶನನ್ನು ಬುಧವಾರ ದಿವಸ ಪೂಜೆಯನ್ನು ಮಾಡಿದ್ರೆ ವಿದ್ಯೆ ಚೆನ್ನಾಗಿ ಬರುತ್ತೆ. ಅಂದರೆ ಯಾರು ಓದಿನಲ್ಲಿ ಹಿಂದೆ ಇರ್ತಾರೋ, ಓದಿದ್ದು ತಲೆಗತ್ತೋದಿಲ್ಲ ಅಂತ ಅನ್ನೋರು ಬುಧ ಗ್ರಹದ ಅನುಗ್ರಹ ಇದ್ದರೆ ವಿದ್ಯೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಬುಧವಾರ ದಿವಸ ಗಣಪತಿ ಪೂಜೆನ ಮಾಡೋದ್ರಿಂದ ಜಾತಕದಲ್ಲಿ ಏನಾದರೂ ಬುಧ ಗ್ರಹದ ದುರ್ಬಲತೆ ಏನಾದರೂ ಇದ್ದರೆ ಅದನ್ನು ಸಹ ಸರಿ ಹೋಗುತ್ತೆ. ಬುಧವಾರ ಗಣೇಶನ ಪೂಜೆ ತಪ್ಪದೆ ಎಲ್ಲರೂ ಕೂಡ ಮಾಡಬೇಕು. ಯಾರು ವಿದ್ಯೆಯನ್ನು ಕಲಿತಾ ಇರ್ತಾರೋ ಮಕ್ಕಳು, ಈಗ ಎಲ್ಲ ಮಕ್ಕಳಿಗೂ ಕೂಡ ಎಕ್ಸಾಮ್ ಕೂಡ ಶುರು ಆಗಿದೆ. ವಿದ್ಯೆಗಾಗಿ ಯಾವುದಾದ್ರೂ ಪೂಜೆ ಏನಾದರೂ ಇದ್ದರೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ರಿ. ಇನ್ಮೇಲೆ ಬುಧವಾರ ದಿವಸ ಗಣಪತಿ ಪೂಜೆನ ಮಾಡ್ಕೊಳ್ಳಿ. ಮಕ್ಕಳ ಕೈಯಿಂದಲೇ ಮಾಡಿಸಿ. ಹಾಗೆ ಗಣಪತಿ ಪೂಜೆನ ಬುಧವಾರ ದಿವಸ ಮಾಡ್ಕೊಳ್ಳಿ. ಈ ಒಂದು ಬುಧವಾರ ದಿವಸ ಗಣಪತಿ ಪೂಜೆನ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ನ ತಗೋಬಹುದು. ಮನೆಯಲ್ಲಿ ಯಾವ್ಯಾವುದೋ ತೊಂದರೆಗಳು ಬರ್ತಾ ಇದೆ, ಅಡೆತಡೆಗಳು ಆಗ್ತಾ ಇದೆ, ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂತ ಅಂದರೆ ಈ ರೀತಿ ಬುಧವಾರ ದಿವಸ ನೀವು ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆನ ಶುರು ಮಾಡಿ. ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು ಕ್ರಮೇಣ ದೂರ ಆಗುತ್ತೆ. ಹಾಗೆಯೇ ನೀವು ಅಂದ್ಕೊಂಡಂತಹ ಕಾರ್ಯಗಳು ಕೈಗೂಡುತ್ತೆ. ನೀವು ಮಾಡೋ ಪ್ರತಿಯೊಂದು ಪ್ರಯತ್ನದ ಕೆಲಸದಲ್ಲೂ ಕೂಡ ನಿಮಗೆ ಸಿದ್ಧಿ ಆಗೋದನ್ನು ಕಾಣ್ತೀರಾ. ಹಾಗೆಯೇ ಬುಧವಾರ ದಿವಸ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಬುಧವಾರ ದಿವಸ ಗಣಪತಿ ದೇವಸ್ಥಾನಕ್ಕೆ ಒಂದು ಬೆಲ್ಲವನ್ನು ಗಣಪತಿಗೆ ಸಮರ್ಪಣೆ ಮಾಡಬೇಕು. ಗಣಪತಿ ಮುಂದೆ ಇಟ್ಬಿಟ್ಟು ಆದರೂ ಬರ್ಬೋದು, ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಟ್ಟು ಬರೋದ್ರಿಂದನೂ ಕೂಡ ಮನೆಯಲ್ಲಿ ಯಾವತ್ತೂ ಹಣದ ಅಭಾವ, ಹಾಗೆಯೇ ಆಹಾರಕ್ಕೆ ಕೊರತೆ ಆಗೋದಿಲ್ಲ. ಹಾಗೆ ಲಕ್ಷ್ಮಿಯ ಅನುಗ್ರಹ ಸಹ ಆಗುತ್ತೆ. ಆಮೇಲೆ ಬುಧವಾರ ಗಣಪತಿ ಪೂಜೆನ ಮಾಡ್ಕೋಬೇಕು. 21 ಅಥವಾ 11 ಗರಿಕೆನ ಏರಿಸಬೇಕು, ಅಥವಾ 21 ಅಥವಾ 11 ಎಕ್ಕದ ಹೂನ ಏರಿಸ್ಬಿಟ್ಟು ಗಣಪತಿಗೆ ಪೂಜೆನ ಮಾಡಬೇಕು. ಇನ್ನು ಸಗಣಿಯಿಂದ ಯಾವ ರೀತಿ ಗಣಪತಿ ಪೂಜೆನ ಮಾಡೋದು ಅಂತಲೂ ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಕಡಲೆಹಾರ 21 ಕಡಲೆಹಾರನ್ನು ಏರಿಸಿ ಪೂಜೆ ಮಾಡೋದು, 21 ಗರಿಕೆನ ಏರಿಸ್ಬಿಟ್ಟು ಪೂಜೆ ಮಾಡೋದು, ಈ ರೀತಿ ಎಲ್ಲ ಮಾಡ್ಬೋದು. ಇನ್ನು ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಅಂದರೆ, ಗಣಪತಿ ವಿಗ್ರಹ ಇದ್ದರೆ ಇಟ್ಕೊಂಡು ಪೂಜೆ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಸಗಣಿಯಿಂದ ಮಾಡಿಬಿಟ್ಟು ಇಟ್ಟು ನೀವು ಪೂಜೆನ ಮಾಡ್ಕೋಬೋದು.
ಮನೆಯಲ್ಲಿ ಫೋಟೋ ಏನಾದರೂ ಇದ್ದರೆ ಫೋಟೋ ಇಟ್ಕೊಂಡು ಪೂಜೆನ ಮಾಡ್ಕೋಬೋದು. ಒಟ್ಟಿನಲ್ಲಿ 21 ಗರಿಕೆ, 11 ಗರಿಕೆ ಅಥವಾ 11, 21 ಎಷ್ಟಾದರೂ ಪರವಾಗಿಲ್ಲ. ಅಥವಾ ಎಕ್ಕದ ಹೂವು ಅದನ್ನು ತಂದ್ಬಿಟ್ಟು ಸೂಜಿ ದಾರದಲ್ಲಿ ಪೋಣಿಸ್ಬಿಟ್ಟು ನಾವು ಕಡಲೆ ಹಾರನ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ನಾವು ಪೋಣಿಸ್ಬಿಟ್ಟು ಅದನ್ನು ಗಣಪತಿಗೆ ಅರ್ಪಣೆಯನ್ನು ಮಾಡ್ಬೋದು. ಈ ಥರ ನೀವು 21 ಬುಧವಾರ ಪೂಜೆನ ಮಾಡ್ಕೋಬೇಕು. ಇನ್ನು ಸಂಕಲ್ಪ ಸಹಿತವಾಗಿ ಎಕ್ಕದ ಹೂವಿನಿಂದ ಯಾವ ರೀತಿ ಪೂಜೆ ಮಾಡ್ಕೋಬೋದು ಅಂತ ನಾನು ಮುಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ವ್ಯೂವರ್ಸ್ ಒಬ್ಬರು ತುಂಬಾ ಕೇಳ್ತಾ ಇದ್ರು, ಕಮೆಂಟ್ ಹಾಕ್ಬಿಟ್ಟು ಖಂಡಿತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದರೆ ನನಗೂ ಕೂಡ ಸಮಯದ ಅಭಾವ ಇದೆ, ಅದಕ್ಕೋಸ್ಕರ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹೀಗೆ ನಾವು 11 ಅಥವಾ 21 ಎಕ್ಕದ ಹೂವನ್ನು ಏರಿಸ್ಬಿಟ್ಟು ಪೂಜೆನ ಮಾಡೋದ್ರಿಂದ ಎಲ್ಲ ವಿಘ್ನಗಳು ದೂರ ಆಗುತ್ತೆ. ಮತ್ತು ಮಕ್ಕಳಿಗಾಗಿ ಮಾಡಿದ್ರೆ ವಿದ್ಯೆ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗಾಗಿ ವಿದ್ಯೆ ಬರೋದೇ ಅಷ್ಟೇ ಅಲ್ಲ, ಓದಿದ್ದು ತಲೆಯಲ್ಲಿ ನೆನಪು ಉಳಿಬೇಕು. ಪರೀಕ್ಷೆನಲ್ಲೂ ಸಹ ಉನ್ನತ ಅಂಕಗಳನ್ನು ತಗೊಂಡು ಮಕ್ಕಳು ಮುಂದೆ ಬರಬೇಕು ವಿದ್ಯೆಯಲ್ಲಿ. ಹಾಗೆ ಗಣಪತಿ ಅನುಗ್ರಹವನ್ನು ಮಾಡ್ತಾರೆ. ಇನ್ನು ಬುಧವಾರ ಹಸುವಿಗೆ ಹುಲ್ಲನ್ನು ತಿನ್ನಿಸೋದ್ರಿಂದ, ಹುಲ್ಲು ಅಂದರೆ ಹಸಿ ಹುಲ್ಲು, ಹಸಿರಾಗಿರುವ ಹುಲ್ಲನ್ನು ಹಸುಗೆ ತಿನ್ನಿಸೋದ್ರಿಂದ ಗಣಪತಿಯ ಆಶೀರ್ವಾದ ಸಿಗುತ್ತೆ. ಮತ್ತು ಆರ್ಥಿಕವಾಗಿ ಅನುಕೂಲನ ಕಾಣ್ತೀರಾ. ಮತ್ತು ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದನೂ ಪರಿಹಾರವನ್ನು ತಂದ್ಕೋಬೋದು. ಪ್ರತಿ ಬುಧವಾರ ಶ್ರೀ ಗಣಪತಿಯೇ ನಮಃ ಅಂತ ಈ ಒಂದು ಮಂತ್ರವನ್ನು 11 ಸಾಲಿ, 21 ಸಾಲಿ ಅಥವಾ 108 ಸಾಲಿ ಪಠಣೆಯನ್ನು ಮಾಡಬೇಕು. ಮಕ್ಕಳಾದರೂ ಸಹ ಹೇಳ್ಕೊಬೋದು ಅಥವಾ ಮನೆಯ ಹಿರಿಯರು ಕೂಡ ಹೇಳ್ಕೊಬೋದು, ನಿಮಗಾಗಿ ಹೇಳ್ಕೊಬೋದು ಅಥವಾ ಮಕ್ಕಳಿಗೋಸ್ಕರ ಕೂಡ ನೀವೇ ಹೇಳ್ಕೊಬೋದು. ಒಟ್ಟಿನಲ್ಲಿ ಎಲ್ಲ ಕಷ್ಟಗಳಿಗೂ ಪರಿಹಾರ ಆಗುತ್ತೆ, ವಿಘ್ನಗಳು ದೂರ ಆಗುತ್ತೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಮಂತ್ರವನ್ನು 11 ಸಲ, 21 ಸಲ, 108 ಸಲ ಶ್ರೀ ಗಣಪತಿಯೇ ನಮಃ ಅಂತ ನಿಮಗೆ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ನೀವು ಹೇಳ್ಕೊಬೋದು. ಇನ್ನು ಬುಧವಾರ ದಿವಸ ಹಸಿರು ಬಟಾಣಿ ಮತ್ತು ಹಸಿರು ಬಣ್ಣದ ಬಟ್ಟೆ ಎರಡನ್ನು ದಾನವಾಗಿ ಕೊಡೋದ್ರಿಂದ ಬುಧಗ್ರಹದ ಆಶೀರ್ವಾದ ದೊರೆಯುತ್ತೆ. ಇದಷ್ಟೇ ಅಲ್ಲ, ಕಷ್ಟಗಳ ಪರಿಹಾರ ಆಗುತ್ತೆ. ಅತಿ ಮುಖ್ಯವಾಗಿ ವಿದ್ಯೆ ಪ್ರಾಪ್ತಿ ಆಗುತ್ತೆ. 11 ಬುಧವಾರ ಅಥವಾ 21 ಬುಧವಾರ ನಿಮಗೆ ಎಷ್ಟು ಸಾಧ್ಯನೋ ಈ ಥರ ನೀವು ದಾನವನ್ನು ಮಾಡ್ಬೋದು. ಇದಿಷ್ಟು ಪರಿಹಾರವನ್ನು ಮಾಡ್ಕೊಳ್ಳಿ. ಯಾರ್ಯಾರಿಗೆ ವಿದ್ಯೆ ಹತ್ತುತ್ತಾ ಇಲ್ಲ, ಮಕ್ಕಳು ತುಂಬಾ ಡಲ್ ಇದ್ದಾರೆ ಓದೋದ್ರಲ್ಲಿ ಅನ್ನೋರು ಬುಧವಾರ ದಿವಸ ಗಣಪತಿಯ ಪೂಜೆಯನ್ನು ಮಾಡೋದ್ರಿಂದ ವಿದ್ಯೆ ಪ್ರಾಪ್ತಿ ಆಗುತ್ತೆ. ದೊಡ್ಡವರು ಪೂಜೆ ಮಾಡೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ, ವಿಘ್ನಗಳು ದೂರ ಆಗುತ್ತೆ. ಅಂದ್ಕೊಂಡಿರುವಂಥ ಕೆಲಸಗಳು ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ. ಗಣಪತಿಯ ಒಂದು ಅನುಗ್ರಹದಿಂದ, ಹಾಗೆಯೇ ಬುಧಗ್ರಹದ ಅನುಗ್ರಹದಿಂದ ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಇನ್ನು ಈ ಒಂದು ಸ್ತೋತ್ರವನ್ನು ಪ್ರತಿದಿನ ಅಥವಾ ಮಂಗಳವಾರ, ಬುಧವಾರ, ವಿಶೇಷವಾಗಿ ಚತುರ್ಥಿ ದಿನ ಅಂದರೆ ಸಂಕಷ್ಟರ ಚತುರ್ಥಿ ದಿನ ಈ ಸ್ತೋತ್ರವನ್ನು ಹೇಳೋದ್ರಿಂದ ಶುಭ ಫಲವನ್ನು ಕಾಣ್ಬೋದು. ನಿಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ ಈ ಸ್ತೋತ್ರ. ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಗಣಪತಿಯು ಇಷ್ಟಪಡೋದ್ರಿಂದ ಈ ಸ್ತೋತ್ರನ ಬುಧವಾರ ದಿನ ಹೇಳೋದ್ರಿಂದ ಬೇಡಿದ ವರಗಳನ್ನು ಕೊಡ್ತಾರಂತೆ. ಹಾಗಾಗಿ ಸುಖ, ಸಂಪತ್ತು, ವಿದ್ಯೆ ಎಲ್ಲವನ್ನು ಬೇಡ್ಕೋಬೋದು. ನೀವು ಗಣೇಶನಲ್ಲಿ ಬುಧವಾರ ದಿವಸ ನೀವು ಬೇಡ್ಕೋಬೋದು. ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಅಪಾರ ಜ್ಞಾನವನ್ನು ನೀವು ಪಡ್ಕೋಬೋದು, ಅದೃಷ್ಟವನ್ನು ಸಹ ಪಡ್ಕೋಬೋದು. ಪ್ರತಿನಿತ್ಯ ಈ ಸ್ತೋತ್ರನ ಹೇಳ್ಕೊಬೋದು. ಬುಧವಾರ ವಿಶೇಷವಾಗಿ ತಪ್ಪದೆ ಮರಿದಂಗೆ ಈ ಸ್ತೋತ್ರನ ಹೇಳ್ಕೊಬೋದು. 11 ಸಲ, 21 ಸಲ ಹೇಳೋದ್ರಿಂದ ಜೀವನದಲ್ಲಿ ಬರುವಂಥ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡ್ತಾನೆ ಗಣಪತಿ. ಅಷ್ಟು ಒಂದು ಮಹತ್ವ ಈ ಒಂದು ಸ್ತೋತ್ರಕ್ಕಿದೆ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಬೂಫಲ ಸಾರಭಕ್ತಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಸ್ತೋತ್ರ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಆದರೆ ಇದರ ಮಹತ್ವ ಗೊತ್ತಿರೋದಿಲ್ಲ ಅಷ್ಟೇ. ತುಂಬ ಒಂದು ಮಹತ್ವ ಇರುವಂಥ ಸ್ತೋತ್ರ ಇದು. ವಿಘ್ನಗಳಿಗೆ ನಿವಾರಣೆ ಮಾಡಿ ಇಷ್ಟಾರ್ಥಗಳನ್ನು ಈಡೇರಿಸುವ ಸ್ತೋತ್ರ ಅಂತಲೇ ಹೇಳ್ಬೋದು. ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಉಮಾಸುತನನ್ನ ಭಕ್ತಿಯಿಂದ ಹೇಳ್ಕೊಳ್ಳೋಣ. ಎಲ್ಲರ ವಿಘ್ನಗಳು ದೂರ ಆಗಲಿ, ವಿದ್ಯಾರ್ಥಿಗಳಿಗೆ ವಿದ್ಯೆ ಪ್ರಾಪ್ತಿಯಾಗಲಿ, ಕಷ್ಟಗಳೆಲ್ಲ ಪರಿಹಾರ ಆಗಲಿ. ಗಜಾನನನ್ನ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ಕೊಳ್ರಿ. ಇದಿಷ್ಟು ಕೂಡ 21 ಬುಧವಾರ ಮಾಡುವಂಥ ಗಣಪತಿ ಪೂಜೆ ಬಗ್ಗೆ ತಿಳಿಸಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಪೂಜೆಯನ್ನು ಸಂಕಲ್ಪ ಸಹಿತವಾಗಿ ಯಾವ ರೀತಿ ಪೂಜೆ ಮಾಡ್ಕೋಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ.
ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.